ಪ್ರಿಯ ಬಾಂಧವರೇ, ನಿಮ್ಮೆಲ್ಲರಿಗೆ ಅದ್ವಿತೀಯ ದೇವನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ ಜೀವಮಾರ್ಗ ಎಂಬ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ನಿಮ್ಮನ್ನು ಸ್ವಾಗತಿಸುತ್ತಿದ್ದೇನೆ. ಜ್ಞಾನೋಕ್ತಿಗಳು 6:6ರಲ್ಲಿ ಸೋಮಾರಿಯೇ, ನೀನು ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಗಳನ್ನು ನೋಡಿ ಜ್ಞಾನವನ್ನು ತಂದುಕೋ ಎಂದು ಬರೆದಿದೆ. ಬನ್ನಿ ಪ್ರಿಯರೇ, ನಾವಿಂದು ಇರುವೆಯ ಬಗ್ಗೆ ಧ್ಯಾನ ಮಾಡೋಣ. ಇರುವೆಯು ಬಹಳ ಚಿಕ್ಕ ಗಾತ್ರವುಳ್ಳದ್ದು. ಒಂದು ಇರುವೆ ಸುಮಾರು 45ರಿಂದ 60 ದಿನಗಳವರೆಗೆ ಮಾತ್ರ ಬದುಕಬಲ್ಲದು. ಇರುವೆಗೆ ಹೋಲಿಸಿದರೆ ಮಾನವನು ಬಹಳ ಬಲಶಾಲಿಯಾಗಿಯೂ ದೀರ್ಘಾಯುಷ್ಯವನ್ನು ಹೊಂದಿದವನು, ಶ್ರೇಷ್ಠನೂ ಆಗಿದ್ದಾನೆ. ಆದರೂ ಸತ್ಯವೇದವು ನಮಗೆ ಇರುವೆಯ ಬಳಿ ಹೋಗಿ ಕಲಿತುಕೊಳ್ಳಲು ಬುದ್ಧಿ ಹೇಳುತ್ತದೆ. ಇರುವೆಗಳಿಗಿರುವ ಮುಖ್ಯಾಂಶಗಳನ್ನು ಧ್ಯಾನಿಸೋಣ ಬನ್ನಿ ವಿಶ್ವಾಸಿಗಳೇ. ಮೊದಲನೇದಾಗಿ, ಇರುವೆ ಕಷ್ಟಪಟ್ಟು ಕೆಲಸ ಮಾಡುತ್ತದೆ. ಸೋಮಾರಿತನ ತನ್ನಲ್ಲಿ ಇಲ್ಲ, ಚುರುಕುತನದಿಂದ ಕೂಡಿದೆ. ಜ್ಞಾನೋಕ್ತಿಗಳು 30:25ರಲ್ಲಿ ಇರುವೆಗಳು ದುರ್ಬಲ ಜಾತಿಯಾಗಿದ್ದರೂ ಬೇಸಿಗೆಯಲ್ಲಿ ತಮ್ಮ ಆಹಾರವನ್ನು ಸಿದ್ಧ ಮಾಡಿಕೊಳ್ಳುತ್ತದೆ ಎಂದು ಓದುತ್ತೇವಲ್ಲವೇ? ಹೌದು, ಅದೇ ಜ್ಞಾನೋಕ್ತಿ 10:5ರಲ್ಲಿ ಬೇಸಿಗೆಯಲ್ಲಿ ಕುಡಿಸುವವನು ಬುದ್ಧಿವಂತನಾದ ಮಗನು ಎಂದು ಬರೆದಿದೆ. ಫಿಲಿಪ್ಪಿ 4:13ರಲ್ಲಿ ನನ್ನನ್ನು ಬಲಪಡಿಸುವ ಕ್ರಿಸ್ತನ ಮೂಲಕ ನಾನು ಎಲ್ಲವುಗಳನ್ನು ಮಾಡಬಲ್ಲೆನು ಎಂದು ನೋಡುತ್ತೇವೆ. ಎರಡನೆಯದಾಗಿ, ಇರುವೆಗಳು ವ್ಯವಸ್ಥಿತವಾದ ಕೌಶಲ್ಯವನ್ನು ಹೊಂದಿದೆ. ತಮ್ಮ ಆಹಾರವನ್ನು ಮಳೆಗಾಲದಲ್ಲಿ ಕೂಡಿಸಿಟ್ಟುಕೊಳ್ಳುವುದು. ಮೂರನೆಯದಾಗಿ, ಐಕ್ಯತೆಯನ್ನು ಹೊಂದಿ ಒಟ್ಟಾಗಿ ಸೇರಿ ಕೆಲಸ ಮಾಡುತ್ತದೆ. ನಾಲ್ಕನೆಯದಾಗಿ, ದಿನವೆಲ್ಲ ಸಹನೆಯಿಂದ ಕೆಲಸ ಮಾಡುತ್ತದೆ. ತನ್ನ ಭಾರಕ್ಕಿಂತಲೂ 4 ಪಟ್ಟು ಹೆಚ್ಚಾದ ಗಾತ್ರದ ವಸ್ತುಗಳನ್ನು ಹೊತ್ತುಕೊಂಡು ಹೋಗುತ್ತದೆ. ಐದನೆಯದಾಗಿ, ಕ್ರಮಶಿಕ್ಷಣವನ್ನು ಹೊಂದಿದೆ. ಇರುವೆಯು ಸಾಲು ಯಾವಾಗಲೂ ಕ್ರಮಬದ್ಧವಾಗಿರುತ್ತದೆ ಅಲ್ಲವೇ? ಸಾಲಿನಲ್ಲಿ ತಮ್ಮ ಕೆಲಸಗಳನ್ನು ಹಂಚಿಕೊಳ್ಳುತ್ತದೆ. ತಮ್ಮೊಳಗೆ ಕಲಹಗಳಿಲ್ಲ, ಜಗಳಗಳು ಇರುವುದೇ ಇಲ್ಲ. ಆರನೆಯದಾಗಿ, ಇರುವೆಗಳಿಗೆ ನಾಯಕನಿರುತ್ತಾನೆ. ಎಷ್ಟೋ ಭಯ ಭಕ್ತಿಯಿಂದ ತಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ ಗುರಿ ಮುಟ್ಟುತ್ತದೆ. ನಮಗೆ ಈ ಲೋಕದಲ್ಲಿ ನಾಯಕನು, ಅಧಿಕಾರಿಯೂ ಮೇಲ್ವಿಚಾರಕನೂ ಆದ ಯೇಸು ಕ್ರಿಸ್ತನು ಪರಲೋಕದಲ್ಲಿ ವಾಸ ಮಾಡುತ್ತಿದ್ದಾನಲ್ಲವೇ ಪ್ರಿಯರೇ? ಆತನು ಕೊಟ್ಟ ಕೆಲಸವನ್ನು ಶ್ರದ್ಧೆಯಿಂದಲೂ ಉತ್ಸಾಹದಿಂದಲೂ ಚುರುಕಾಗಿಯೂ ಮಾಡುತ್ತಲಿದ್ದೇವೆಯೇ? ಯೋಬನು 34:21ರಲ್ಲಿ ದೇವರು ಮನುಷ್ಯನ ಮಾರ್ಗಗಳ ಮೇಲೆ ಕಣ್ಣಿಟ್ಟು ಅವನ ಹೆಜ್ಜೆಗಳನ್ನೆಲ್ಲ ನೋಡುವನು ಎಂದು ಬರೆದಿದೆ. ಬನ್ನಿ ಪ್ರಿಯರೇ, ಇರುವೆಗಳಿಗಿಂತ ಕಲಿತ ಈ ಪಾಠಗಳನ್ನು ನಾವು ಅಳವಡಿಸಿಕೊಂಡು ಮುಂದೆ ಸಾಗೋಣವೇ? ಕರ್ತನಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಆತನ ಕೆಲಸಗಳನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡೋಣ. ದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ. ಆಮೇನ್, ಆಮೇನ್.